ಫ್ರೆಂಡ್ಸ್, ಇವತ್ತು ರವಾ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಹಾಗೇ ಸಾಸಿವೆ ಹಾಕ್ಕೊಂಡಿದ್ದೀನಿ, ಹಾಗೇ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ರವಾ ಇಡ್ಲಿಗೆ ನೋಡಿ ತುಪ್ಪ ಹಾಕ್ಕೊಂಡೆ, ಆಯಿಲ್ ಹಾಕ್ಕೊಂಡೆ, ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಪಟ ಅಂದ ತಕ್ಷಣ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆಯೇ ಕರಿಬೇವು ಹಾಕ್ಕೊಂಡೆ. ಅದಾದ ನಂತರ ರವೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ರವಾನ ಚೆನ್ನಾಗಿ ಹುರಿಬೇಕು. ಹುರಿದಾದ ನಂತರ ಕೆಲವರು ಹಸಿಮೆಣಸಿನ್ಕಾಯಿ ಹಾಕ್ತಾರೆ, ಜಿಂಜರ್ ಶುಂಠಿ ಹಾಕ್ತಾರೆ. ನಾನು ಏನು ಹಾಕಿಲ್ಲ, ಯಾಕಂದ್ರೆ ನಾನು ಚಟ್ನಿ ಮಾಡ್ತೀನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಸಿಂಪಲಾಗಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ರವೆ ಹುರಿದಿದ್ದೀನಿ, ಇಷ್ಟು ಸಾಕು. ಈ ಥರ ಇಷ್ಟು ಹುರಿದ್ರೆ ಸಾಕು ರವಾನ. ಈಗ ಇನ್ನೊಂದು ಕಡೆ ನೋಡಿ, ನಾನು ಇದು ಪ್ಯಾನ್ ಇಟ್ಕೊಂಡಿದ್ದೀನಿ ಇಡ್ಲಿ ಮಾಡಲಿಕ್ಕೆ. ಸ್ವಲ್ಪ ಪ್ರೀ ಹಿಟ್ ಮಾಡ್ಕೊಳ್ಳೋಣ ಅಂತ ನೀರನ್ನೆಲ್ಲ ಇಡ್ಲಿ ಇಟ್ಬಿಟ್ಟು ನೀರು ಹಾಕಿ ಇಟ್ಟಿದ್ದೀನಿ. ಇಡ್ಲಿ ಪ್ಯಾನ್ ಇಟ್ಬಿಟ್ಟು ನೀರು ಹಾಕಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಚಟ್ನಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಗೊತ್ತಿದ್ದ ಹಾಗೆ ನೋಡಿ, ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ವಡೆ ಹಾಕ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ. ಇದನ್ನು ನಾನು ಆಯಿಲಲ್ಲಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಹಿಂಗೆ ಫ್ರೈ ಮಾಡ್ಕೊಳ್ತೀನಿ ಆಯಿಲಲ್ಲಿ. ಇದ್ರ ರೆಸಿಪಿ ನಾನು ಹಾಕಿದ್ದೀನಿ ಚಟ್ನಿದು. ಒಂದು ಕಡೆ ಚಟ್ನಿ ರೆಡಿ ಮಾಡ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಇದು ಆರಿದೆ ಅಂತ ಹೇಳಿಬಿಟ್ಟು ನಾನು ಮಜ್ಜಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಕರ್ಡ್ ಹಾಕ್ತಾ ಇದ್ದೀನಿ. ಇದು ಅಂಗಡಿ ಕರ್ಡು, ಮನೇಲಿದ್ದದ್ದು ಕರ್ಡನ್ನೂ ಹಾಕ್ಬೋದು, ಏನೂ ತೊಂದರೆ ಇಲ್ಲ ನೋಡಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ಹತ್ರನೂ ಸ್ವಲ್ಪ ಕರ್ಡ್ ಇದೆ ಮನೇಲಿ ಮಾಡಿರೋದು. ಮಜ್ಜಿಗೆನೇ ಇದೆ, ಮಜ್ಜಿಗೆ ಅಲ್ಲ ಮೊಸರಿದೆ ನೋಡಿ. ಹಾಗೆಯೇ ಇದಾದ ತಕ್ಷಣ ಇದರಲ್ಲಿ ಈನೋ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಈನೋ ಹಾಕಬೇಕು ಫ್ರೆಂಡ್ಸ್. ಒಂದು ಪ್ಯಾಕೆಟ್ ಈನೋ ಹಾಕಿದ್ದೀನಿ ಫ್ರೆಂಡ್ಸ್. ಇನ್ನು ಕರ್ಡ್ ಹಾಕಬೇಕಿದ್ದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಡೋಣ. ಸ್ವಲ್ಪ ನೀರು, ಜಾಸ್ತಿ ಬೇಡ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲೂ ಸ್ವಲ್ಪ ಕರ್ಡ್ ಇತ್ತು, ಸೊ ಅದನ್ನು ಹಾಕಿದ್ದೀನಿ. ಇನ್ನು ಸ್ವಲ್ಪ ತೆಳ್ಳಗೆ ಮಾಡಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಮಾಡ್ತೀನಿ. ಬಾ ಮಾಡು ಬಾ. ನೋಡಿ ಫ್ರೆಂಡ್ಸ್, ನಮ್ಮ ರಚನಾನು ಬಂದಿದ್ದಾಳೆ ನಾನು ಮಾಡ್ತೀನಿ ಅಂತ. ಹೇಳ್ಕೊಡಿ ಫ್ರೆಂಡ್ಸ್, ಮಕ್ಕಳಿಗೆ ಮಾಡ್ತೀನಿ ಅಂದರೆ ಹೇಳ್ಕೊಡಿ. ಇದು ಮಾಡಬೇಡಿ, ಬೇಡ ನೀನು ಹೋಗು, ನಿನಗೆ ಬರಲ್ಲ ಎಲ್ಲ ಹೇಳಬೇಡಿ, ನಾನೇ ಮಾಡ್ತೀನಿ ಅಂತ ಹೇಳಬೇಡಿ. ಸ್ವಲ್ಪ ಬಿಟ್ಬಿಡಿ, ಮಕ್ಕಳನ್ನು ಕೂಡ ಕಲೀಲಿ. ಈಗಲಿಂದನೇ ಕಲಿಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ. ಗಿಡದಲ್ಲೇ ನಾವು ಬಗ್ಸಿದ್ರೇ ಮಾತ್ರ ಮರದಲ್ಲಿ ಬಗ್ಸೋಕ್ಕಾಗಲ್ಲ. ಅದಕ್ಕೆ ಹಿಡ್ಕೊ, ಹೀಗೆ ಹಿಡ್ಕೊ ಮಾಡಿ. ಹಾಗೆ ಗುಡ್ಗಲ್, ಓಕೆನಾ? ಹೀಗೆ ಮಾಡೋದು. ನೋಡ್ಕೊಂಡಿದ್ಯಾ ತಾನೇ ಅಮ್ಮ ಏನು ಹೇಗೆ ಮಾಡಿದ್ದಾರೆ ಏನು ಅಂತ? ಓಕೆ, ಡನ್. ನೋಡಿ ಫ್ರೆಂಡ್ಸ್, ಈ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಇದಾಗಲ್ಲ, ಚಿಪ್ಕು ಅಂದರೆ ಏನು ಸ್ಟಿಕ್ ಆಗಲ್ಲ. ಕರೆಕ್ಟ್. ನೋಡಿ ಫ್ರೆಂಡ್ಸ್, ಒಂದು 5 ಮಿನಿಟ್ಸ್ ರೆಸ್ಟಿಗೆ ಬಿಡ್ತಾ ಇದ್ದೀನಿ ಇದನ್ನು. 5-10 ಮಿನಿಟ್ಸ್ ಬಿಡಿ. ಯಾಕಂದರೆ ಏನು ಹಾಕಿದ್ದೀನಿ, ಆಮೇಲೆ ಮಜ್ಜಿಗೆ ಹಾಕಿದ್ದೀನಿ, ಕರ್ಡ್ ಹಾಕಿದ್ದೀನಿ. ಸೊ ಹಾಗಾಗಿಬಿಟ್ಟು ಒಂದು 5-10 ನಿಮಿಷ ನಾವು ರೆಸ್ಟಿಗೆ ಬಿಡೋಣ. ನೋಡಿ ಫ್ರೆಂಡ್ಸ್, ರೆಸ್ಟಿಗೆ ಬಿಟ್ಟಿದ್ದು ಸಾಕು. ಈಗ ನಾನು ಇದರಲ್ಲಿ ಹಾಕ್ತೀನಿ ನೋಡಿ. ಆಯಿಲ್ ಅಪ್ಲೈ ಮಾಡಿದ್ದೀನಿ ಫ್ರೆಂಡ್ಸ್. ಈ ಥರ ಹಾಕೋಣ. ಇಷ್ಟು ಸಾಕು ಹಾಕಿರೋದು. ಸ್ಪೂನಲ್ಲಿ ಹಾಕಿ
ಇಲ್ಲಾಂದರೆ ಕೆಳಗಡೆ ಎಲ್ಲ ಬಿದ್ದೋಗುತ್ತೆ. ಮಾಡಿ ಆಯಿಲನ್ನು ಹಚ್ಚಿ ಈ ಪಾತ್ರೆಗಳಿಗೆ, ಯಾಕಂದರೆ ಇಲ್ಲ ಅಂದರೆ ಸ್ವಲ್ಪ ಏನಂತೀವಮ್ಮ ಅದಕ್ಕೆ ಸ್ಟಿಕ್ ಆಗುತ್ತೆ. ಸ್ಟಿಕ್ಕಿ ಆಗುತ್ತೆ. ಕರೆಕ್ಟ್. ಇನ್ನೊಂದು ವರ್ಡ್ ಬಾಯಿಗೆ ಬರೋಲ್ಲ ಹೇಳಬೇಕು ಅಂದರೆ. ನೋಡಿ ಫ್ರೆಂಡ್ಸ್, ಹೀಗೇ ನಾನೀಗ ಇನ್ನು ಇದಕ್ಕೊಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ. ಕ್ಯಾರೆಟ್ ತುರಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಕ್ಯಾರೆಟ್ ತುರಿ ಹಾಕಿ ನೋಡಿ ಈ ಥರ ಮಾಡಿ ಈಗ ಮುಚ್ಚಿಬಿಡ್ತೀನಿ. ನೀವು ಅಂದ್ಕೊಂಡಿರ್ಬೋದು ಇನ್ನು ಇವರೇನು ಈ ಲೋಟದಲ್ಲೇ ಮಾಡ್ತಿದ್ದಾರೆ ಅಂತ. ಹೌದು ಫ್ರೆಂಡ್ಸ್, ನಮಗಿದೇ ಪ್ರಾಕ್ಟೀಸು, ನಮ್ಮ ಅತ್ತೆದಿದ್ದು. ಸೊ ಹಾಗಾಗಿಬಿಟ್ಟು ನಾವು ಹೀಗೇ ಮಾಡ್ತೀವಿ. ಇದು ಬರುತ್ತಲ್ಲ, ಅದು ಇನ್ನೊಂದು ರೀತಿ ಬರುತ್ತೆ ಇಡ್ಲಿದು. ಬಿಸಿ ಆಗೋಯ್ತು. ಸೊ ಇದನ್ನೇ ಯೂಸ್ ಮಾಡ್ತೀನಿ ನಾನು. ನನಗೂ ಸರಿ ಚೆನ್ನಾಗಾಗತ್ತೆ, ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಗೋಡಂಬಿನೂ ಮೇಲ್ಗಡೆ ಇಡ್ಬೋದು, ನಾನು ಇಟ್ಟಿಲ್ಲ. ಯಾಕಂದರೆ ಗೋಡಂಬಿ ತಂದರೆ ಹಿಂದೆ ಮುಂದೆ ಹೋಗ್ತಾ ಬರ್ತಾ ತಿಂದು ಖಾಲಿ ಮಾಡ್ತಾರೆ. ಸೊ ಈಗ ನನ್ನ ಹತ್ರ ಇಲ್ಲ, ಖಾಲಿ ಆಗಿದೆ. ಹಾಗಾಗಿಬಿಟ್ಟು ನಾನು ಗೋಡಂಬಿ ಹಾಕಿಲ್ಲ, ನಾನು ಕ್ಯಾರೆಟಿಂದ ಡೆಕೋರೇಟ್ ಮಾಡಿದ್ದೀನಿ. ನೀವು ಮಾಡಿ. ಈಗ ನಾನು ಇದ್ರ ಮೇಲೆ ಪ್ಲೇಟನ್ನು ಮುಚ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೂ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಯಾಕಂದರೆ ಈ ಥರ ಮುಚ್ತೀವಲ್ಲ, ಇಲ್ಲಾಂದರೆ ಅದೆಲ್ಲ ತಾಗ್ಬಿಡುತ್ತೆ. ಹಾಗೆ ಈ ಥರ ಒಂದು ಪ್ಲೇಟಲ್ಲೂ ಹಾಕಿದ್ದೀನಿ. ಇದಕ್ಕೂ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹಾಕಿದ್ದೀನಿ. ಈ ಥರ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನಾನು ಮುಚ್ತೀನಿ ಫ್ರೆಂಡ್ಸ್. ಮತ್ತು 20 ಮಿನಿಟ್ಸ್ ಇಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಡ್ಲಿ ರೆಡಿ, ರವಾ ಇಡ್ಲಿ ರೆಡಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಕಲರ್ಫುಲ್ ಆಗಿದೆ. ನೋಡಿ ಫ್ರೆಂಡ್ಸ್, ಇಡ್ಲಿ ಚಟ್ನಿ ಟೀ ರೆಡಿ. ಇರಿ, ತಿಂತಾ ಇದ್ದಾರೆ. ಹೇಗಾಗಿದೆ ಅಂತ ಕೇಳೋಣ. ಮೊಬೈಲಲ್ಲಿದ್ದಾರೆ. ಹೇಗಾಗಿದೆಯಪ್ಪ? ಚೆನ್ನಾಗಿದೆಯಾ ಪ್ರಣತಿ? ಹೇಗಾಗಿದೆ? ಹೌದಾ? ತಿನ್ನೋದ್ರಲ್ಲಿ ಬ್ಯುಸಿ. ಹೇಗಾಗಿದೆ ರೀ? ಸೂಪರ್ ಆಗಿ. ಇದೇನು ಪ್ರಣತಿ? ಈಗ ನೀನು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇನ್ನೊಂದು ಟಿಪ್ಸ್ ನಿಮಗೆ. ಮನೆಯಲ್ಲಿ ಉಪ್ಪಿಟ್ಟು ಮಿಕ್ಕಿದ್ರೆ ಅದನ್ನು ಇದರಲ್ಲಿ ಸೇರಿಸಿ ಫ್ರೆಂಡ್ಸ್. ಯಾಕಂದರೆ ನಿನ್ನೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ನಾನು. ನನ್ನ ಮಕ್ಕಳು ಸ್ವಲ್ಪ ಉಪ್ಪಿಟ್ಟು ತಿನ್ನಲ್ಲ, ಪ್ಲೇನ್ ಉಪ್ಪಿಟ್ಟು. ಸೊ ಹಾಗಾಗಿಬಿಟ್ಟು ಇವತ್ತೊಂದು ಟ್ರಿಕ್ ಮಾಡಿಬಿಟ್ಟು ಇದ್ರ ಒಳಗಡೆ ಹಾಕಿದ್ದೀನಿ. ಅದಕ್ಕೆ ಅಷ್ಟು ಟೇಸ್ಟ್ ಅದು. ಚೆನ್ನಾಗಿ ರವಾನ ಹುರ್ಕೊಂಡು ಆ ಉಪ್ಪಿಟ್ಟನ್ನು ಚೆನ್ನಾಗಿ ಕೈಯಿಂದ ಅದನ್ನು ಬಿಡಿಸಿ ಮತ್ತು ಇನ್ನೊಂದು ಸಲ ನಾನು ರವಾನ ಹುರಿದ್ಬಿಟ್ಟು ಈ ಥರ ನೋಡಿ ಇಡ್ಲಿ ರೆಡಿ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್, ಸಬ್ಸ್ಕ್ರೈಬ್.